ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನು ಕೆಳಗಿಳಿಸ್ತಾರ. ವಿಜೇಂದ್ರ ಅವರನ್ನು ಕೆಳಗಿಳಿಸೋದಕ್ಕೆ ಯತ್ನಾಳ್ ಟೀಮ್ ಒಂದಾಯ್ತಾ? ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಆಗ್ತಿದ್ದಂತೆ ಆಪರೇಷನ್ ಶುರುವಾಯ್ತಾ? ಮೈ ಡಿಯರ್ ವೀಕ್ಷಕರೇ, ಬಿಜೆಪಿಯಲ್ಲಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದ್ರೆ ಅಣ್ಣವರ ಬಬ್ರುವಾಹನ ಚಿತ್ರದ ಡೈಲಾಗ್ ನೆನಪಾಗುತ್ತೆ. ಇಲ್ಲಿ ಅರ್ಜುನ ಯಾರು, ಬಬ್ರುವಾಹನ ಯಾರು ಅನ್ನೋದನ್ನು ಸಮಯವೇ ನಿರ್ಧಾರ ಮಾಡಬೇಕು. ಯಾಕಂದರೆ ಕೆಲವೇ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗೋದಿದೆ. ಅದಕ್ಕೆ ನಾಂದಿ ಆಡಿರೋದು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಲೀಡರ್ ಬಸವನಗೌಡ ಪಾಟೀಲ್ ಯತ್ನಾಳ್. ಯತ್ನಾಳ್ ಮಾಡಿದರೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ ಅನ್ನೋ ಭಯ ಇದೆ ಕೆಲವೊಂದು. ಯತ್ನಾಳ್ ಮುಗಿಸ್ಲಿಕ್ಕೆ ವಿಜೇಂದ್ರನಿಂದ ಆಗೋದಿಲ್ಲ. ಈ ವಿಜೇಂದ್ರನಿಂದ ಈ BJP ಉದ್ಧಾರ ಆಗೋದಿಲ್ಲ. ಕೇಂದ್ರದವ್ರಿಗೆ ಏನಾದರೂ ಕರ್ನಾಟಕದಲ್ಲಿ BJP ಉಳಿಸ್ಬೇಕಾದ್ರೆ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸಿಗಬೇಕು, ಯಡಿಯೂರಪ್ಪನ ಯಾವುದೇ ವೇದಿಕೆ ಮೇಲೆ ಕುಂಡ್ರಿಸಬಾರ್ದು. ವಿಜೇಂದ್ರ ಅವರು ಇರೋವರೆಗೂ ಬಿಜೆಪಿ ಉದ್ಧಾರ ಆಗಲ್ಲ, ಅವರನ್ನು ಕೆಳಗಿಳಿಸೋವರೆಗೂ ಕೂಡ ನಾನು ನಿದ್ದೆ ಮಾಡಲ್ಲ ಅಂತ ಹೇಳಿದರು. ವಿಜೇಂದ್ರ ನನ್ನನ್ನು ಮುಗಿಸೋಕೆ ಸಾಧ್ಯನೇ ಇಲ್ಲ. ಇದು ಹಿಂದೂ ಹುಲಿ ಅಂತಲೇ ಕರೆಸ್ಕೊಳ್ಳೋ ವಿಜಯಪುರದ ವೀರಪುತ್ರ ಯತ್ನಾಳ್ ಗುಡುಗುವ ರೀತಿ. ವಿಜೇಂದ್ರ ಅವರ ವಿರುದ್ಧ ಅವರಿಗೆ ಬೆಟ್ಟದಷ್ಟು ಆಕ್ರೋಶವಿದೆ. ಅವರಷ್ಟೇ ಅಲ್ಲ, ಸ್ವತಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ಡೋಂಟ್ ಕೇರ್ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತಲೇ ಬಂದಿದ್ದಾರೆ ಈ ಯತ್ನಾಳ್. ಆ ವಿಜೇಂದ್ರಗೆ ಅಂಜೋದಿಲ್ಲ, ಅವ್ರ ಅಪ್ಪಗೆ ಅಂಜಲ್ಲ, ವಿಜೇಂದ್ರಗೆ ಅಂಜೋ ಪ್ರಶ್ನೆ. ಯಾರು ಯಡಿಯೂರಪ್ಪ ಆದ್ರೂ ಒಳಗೆ ಹೋಗ್ಬೇಕು, ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ರು ಹೋಗ್ಬೇಕು. ಬಡವ್ರು ರೊಕ್ಕ ತಿಂದವ್ರು ಯಾರೂ ಉಳಿಬಾರ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಜೆಪಿಯಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಮಾತಾಡೋದಕ್ಕೆ ಡಬಲ್ ಗುಂಡಿಗೆ ಬೇಕು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಡಬೇಕು. ಹೀಗಿದ್ದರೂ ಯತ್ನಾಳ್ ಅವರು ಕಳೆದ 1 ದಶಕದಿಂದ BSY ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ. ಆದರೆ ಒಂದೇ ಒಂದು ನೋಟಿಸ್ ಕೂಡ ಅವರನ್ನು ತಲುಪಿಲ್ಲ. ಇವತ್ತಿಗೂ BSY ವಿರುದ್ಧ ಹಾಗೂ ರಾಜ್ಯ ಬಿಜೆಪಿಯ ಅಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಓಪನ್ ಚಾಲೆಂಜ್ ಹಾಕೋ ನಾಯಕ ಯಾರಾದರೂ ಇದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್. ಆ ವಿಜೇಂದ್ರಗೆ ಅಂಜೋದಿಲ್ಲ, ಅವ್ರ ಅಪ್ಪಗೆ ಅಂಜಲ್ಲ, ವಿಜೇಂದ್ರಗೆ ಅಂಜೋ ಪ್ರಶ್ನೆ. ಆದರೆ ಯತ್ನಾಳ್ ಇಂದು ಒಂಟಿ ಸಲಗವಾಗಿಲ್ಲ. ಅವರದ್ದೇ ಆದಂತಹ ಸಮಾನ ಮನಸ್ಕರ ಒಂದು ಟೀಮನ್ನು ಕಟ್ಕೊಂಡಿದ್ದಾರೆ. ಆ ತಂಡದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಸೇರಿದ್ದಾರೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಕಳೆದರೂ ಅವರನ್ನು ಅಧ್ಯಕ್ಷರಂತ ಒಪ್ಕೊಳ್ಳೋದಕ್ಕೆ ಯಾರೂ ತಯಾರಿಲ್ಲ. ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ನಮ್ಮ ಪಕ್ಷ ಪ್ರಶ್ನೆ ಲೇಬಲ್ ಕೊಟ್ಟ ವಿಜೇಂದ್ರ. ರಾಜ್ಯಾಧ್ಯಕ್ಷರ ವಿರುದ್ಧ ಸಮರ ಸಾರೋಕೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಕುಮಾರ್ ಬಂಗಾರಪ್ಪ, CT ರವಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಸೇರಿದಂತೆ ದೊಡ್ಡ ನಾಯಕರ ಪಡೆ ರೆಡಿಯಾಗಿದೆ. ಬಿಜೆಪಿಯನ್ನು ಫ್ಯಾಮಿಲಿ ಪಾರ್ಟಿ ಮಾಡೋಕೆ ನಾವು ಬಿಡಲ್ಲ ಅನ್ನೋದೊಂದೇ ಇವರೆಲ್ಲರ ಅಜೆಂಡಾ. ಹೀಗಾಗಿಯೇ ವಿಜೇಂದ್ರ ಅವರ ಯಾವುದೇ ಕಾರ್ಯಕ್ಕೂ ಈ ಟೀಮ್ ಸಪೋರ್ಟ್ ಮಾಡ್ತಾ ಇಲ್ಲ. ವಿಜೇಂದ್ರ ಅವರು ಮೈಸೂರು ಪಾದಯಾತ್ರೆಯನ್ನು ಮಾಡಿದಾಗಲೂ ಕೂಡ ಈ ಟೀಮ್ ಟೀಕೆ ಮಾಡಿತ್ತು. ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ. ಮೂಡ ಹೋರಾಟ ಸಿದ್ದರಾಮಯ್ಯನವ್ರು ಇಳಿಸಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಬಹಿರಂಗ ಪಡಿಸ್ಬೇಕು. ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. ವಿಜೇಂದ್ರ ಅವರ ಮೈಸೂರು ಪಾದಯಾತ್ರೆಗೆ ಪರ್ಯಾಯವಾಗಿ ಯತ್ನಾಳ್ ಟೀಮ್ ಬಸವ ಕಲ್ಯಾಣದಿಂದ ಮತ್ತೊಂದು ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಈ ರೆಬಲ್ ನಾಯಕರನ್ನು ತಣ್ಣಗೆ ಮಾಡೋಕ್ಕೆ RSS ಮುಖಂಡರೇ ಮಧ್ಯಸ್ಥಿಕೆ ಮಾಡಬೇಕಾಯಿತು. ಅಲ್ಲಿಗೆ ಬಿಜೆಪಿಯೊಳಗಿನ ಬೇಗುದಿ ಕೊತ್ತನೆ ಕುದೀತಾ ಇದೆ ಅನ್ನೋ ಸತ್ಯ ಜಗಜ್ಜಾಹೀರಾಯಿತು. ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಪೂರ್ವಕ ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ಮಾಡಲಿಕ್ಕೆ ತಯಾರಿದೆ. ಪ್ರಿಯ ವೀಕ್ಷಕರೇ, ಇಷ್ಟೆಲ್ಲ ಬಹಿರಂಗವಾಗಿ ವಿಜೇಂದ್ರ ಅವರ ವಿರುದ್ಧ ಶಾಸಕರು ಮಾತನಾಡ್ತಿರ್ಬೇಕಾದ್ರೆ ರಾಜ್ಯಾಧ್ಯಕ್ಷರು ಸುಮ್ಮನಿದ್ರ? ನೋ ಚಾನ್ಸ್. ಹೇಳಿ ಕೇಳಿ ವಿಜೇಂದ್ರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ. ಅಳೆದು ತೂಗಿ ಏಟಿಗೆ ಎದುರೇಟು ಅನ್ನೋ ಹಾಗೆ ಹೇಳಿಕೆಗಳನ್ನು ಕೊಟ್ಟೇ ಬಿಟ್ರು. ಅವರ ಅಸಮಾಧಾನ ಹೊರ ಹಾಕೋದಕ್ಕೆ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ನಾನಂತೂ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಏಟಿಗೆ ಏಟು, ಮಾತಿಗೆ ಮಾತು ಅನ್ನೋ ಯುದ್ಧ ನಡೆದೇ ಇತ್ತು. ಇಂಟ್ರೆಸ್ಟಿಂಗ್ ಏನಂದರೆ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ. ಹೀಗಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡೋದು ಕಷ್ಟ. ಅದೇ ಕಾರಣಕ್ಕೆ ಅಳೆದು ತೂಗಿ ಕೌಂಟರ್ ಕೊಡ್ತಾ ಇದ್ರು.
ಈ ವಿಜೇಂದ್ರನಿಂದ ಈ ಬಿ ಜೆ ಪಿ ಉದ್ಧಾರ ಆಗುವುದಿಲ್ಲ. ಕೇಂದ್ರದವ್ರಿಗೆ ಏನಾದರೂ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸಿಗಬೇಕು, ಯಡಿಯೂರಪ್ಪನ ಯಾವುದೇ ವೇದಿಕೆ ಮೇಲೆ ಕುಂಡ್ರಿಸಬಾರ್ದು. ಯಡಿಯೂರಪ್ಪನವ್ರ ಆದಿಯಾಗಿ ಅನಂತಕುಮಾರ್ ಅನೇಕ ಹಿರಿಯರು ಪಕ್ಷ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇವ್ರು ವೇದಿಕೆ ಹತ್ತದಲ್ಲ, ವೇದಿಕೆ ಕಟ್ಟ ಯೋಗ್ಯತೆಯೂ ಕೆಲವ್ರಿಗೆ ಇರ್ತಾ ಇರಲಿಲ್ಲ ಇವತ್ತು. ವಿಜೇಂದ್ರ ಏನು ಕಟ್ಟೆ ಅಂತಾರೆ, ನಾವು ಸೈಲೆಂಟ್ ಆಗಿವಿ. ಸೈಲೆಂಟ್ ಇಲ್ಲ ಅಂದ್ರೆ ನಾವು ಸೈಲೆಂಟ್ ಆಗಿವಿ. ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಅನ್ನುವ ಕಾರಣಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ಹಂತಕ್ಕೆ ಸೈಲೆಂಟ್ ಆಗಿದ್ರು. ಆದರೆ ಯತ್ನಾಳ್ ಮಾತ್ರ ತಮ್ಮ ವೈಲೆಂಟ್ ಕ್ಯಾರೆಕ್ಟರಿಂದ ಹೊರಗಡೆಗೆ ಬರಲೇ ಇಲ್ಲ. ಇವತ್ತಿಗೂ ಅವರು ಫೈರ್ ಬ್ರ್ಯಾಂಡ್ ರೀತಿಯಲ್ಲೇ ಅಬ್ಬರಿಸ್ತಾ ಇದ್ದಾರೆ. ಅವರೆಲ್ಲ ಒನ್ಲೈನ್ ಅಜೆಂಡಾ ಒಂದೇ, ವಿಜೇಂದ್ರ ಅವರನ್ನು ಕೆಳಗಿಳಿಸಬೇಕು. ಆದರೆ ಅದು ಅಷ್ಟು ಸುಲಭವಲ್ಲ. ಯಾಕಂದರೆ ಇವತ್ತಿಗೂ ಕೂಡ ಯಡಿಯೂರಪ್ಪ ಇಲ್ಲ ಅಂದರೆ ಬಿ ಜೆ ಪಿಗೆ ಬಲವಿಲ್ಲ. ಆ ಕಾರಣಕ್ಕಾಗಿಯೇ ಮಾಜಿ ಡಿ.ಸಿ.ಎಂ ಈಶ್ವರಪ್ಪ ಅಂತವರನ್ನೇ ಪಕ್ಷದಿಂದ ಹೊರಗಾಕಲಾಯಿತು. BSY ವಿರುದ್ಧ ಮಾತನಾಡಿದವರನ್ನು ಮೂಲೆಗೆ ತಳ್ಳಲಾಯಿತು. ಯಾಕಂದರೆ ಯಡಿಯೂರಪ್ಪನವರಿಗೆ ವಯಸ್ಸಾಗಿರಬಹುದು, ಆದರೆ ಅವರ ಮೇಲೆ ಜನರಿಗಿರೋ ಪ್ರೀತಿ, ವಿಶ್ವಾಸ, ಅಭಿಮಾನ ಒಂದಿನಿತ್ತು ಕಡಿಮೆಯಾಗಿಲ್ಲ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದರೆ ನೋ ಡೌಟ್ ಅದಕ್ಕೆ ಕಾರಣವೇ ಯಡಿಯೂರಪ್ಪ. ಯಡಿಯೂರಪ್ಪನವ್ರ ಆದಿಯಾಗಿ ಅನಂತಕುಮಾರ್ ಅನೇಕ ಹಿರಿಯರು ಪಕ್ಷ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇವ್ರು ವೇದಿಕೆ ಹತ್ತದಲ್ಲ, ವೇದಿಕೆ ಕಟ್ಟ ಯೋಗ್ಯತೆಯೂ ಕೆಲವ್ರಿಗೆ ಇರ್ತಾ ಇರಲಿಲ್ಲ ಇವತ್ತು. ಆದರೆ ಅದೇ ಯಡಿಯೂರಪ್ಪರವರನ್ನು ಇವತ್ತು ಪಕ್ಷದ ಶಾಸಕರು ಭ್ರಷ್ಟ ಅಂತ ಕರೀತಾ ಇದ್ದಾರೆ. ವಿಜೇಂದ್ರ ಅವರ ವಿರುದ್ಧ ಬೆಂಕಿಗೊಳ್ಳುತ್ತಿದ್ದಾರೆ. ವಿಜೇಂದ್ರ ಅವರನ್ನು ಕೆಳಗಿಳಿಸೋ ಪ್ಲಾನ್ ಮಾಡುತ್ತಿದ್ದಾರೆ. ಆದರೆ ಅದು ಭಾರತೀಯ ಜನತಾ ಪಕ್ಷ. ಮೋದಿ, ಅಮಿತ್ ಶಾ ಎನ್ನುವ ಚಾಣಾಕ್ಷರಿಬ್ಬರ ನೇತೃತ್ವವಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಕ್ಷಣೆ ಇದೆ. BL ಸಂತೋಷ್ ಅವರ ಸ್ಟ್ರಾಟಜಿ ಇದೆ. ಹೀಗಾಗಿ ಒಂದೊಂದು ಹೆಜ್ಜೆಯು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರವಾಗುತ್ತೆ. 20 ವರ್ಷಗಳ ಹಿಂದಿನ BJPಗೂ ಇವತ್ತಿನ BJPಗೂ ಅಜಗಜಾಂತರ ವ್ಯತ್ಯಾಸವಿದೆ. ಒಂದು ಸಣ್ಣ ಉಳ್ಳುಕಡ್ಡಿ ಅಲ್ಲಾಡಬೇಕಂದ್ರೂ ಕೂಡ ಹೈಕಮಾಂಡ್ ಪರ್ಮಿಷನ್ ಬೇಕಿರುತ್ತೆ. ಅದು ಯತ್ನಾಳ್ ಆಗಿರಲಿ, ವಿಜೇಂದ್ರ ಆಗಿರಲಿ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಅಲ್ಲಿ ಏನೂ ನಡೆಯಲ್ಲ. ಈ ಸತ್ಯ ಗೊತ್ತಿದ್ರೂ ವಿಜೇಂದ್ರ ಅವರನ್ನು ಕೆಳಗಿಳಿಸೋ ಪ್ಲಾನ್ ಮುಂದುವರೆದಿದೆ. ಯಾಕಂದರೆ ಇದು ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್.